ರಣಧೀರ. ನೀನು ಯಾಕೆ ಬಂದಿದ್ದೀಯ ಅಂತಲೂ ಗೊತ್ತು, ಏನು ಕೇಳ್ತೀಯ ಅಂತಲೂ ಗೊತ್ತು. ದೇವರ ಮನಸ್ಸು ಮಾಡಿದ್ರೆ ಯಾರ್ಯಾರಿಗೆ ಎಂತೆಂಥ ಸ್ಥಾನಗಳನ್ನ ಬದಲಾಯಿಸ್ಕೊಡ್ತಾನೆ ಗೊತ್ತಾಯ್ತಾ? ನೀನು ಮೊದಲನೇ ಸಲ ಬಂದಾಗ ನನ್ನ ಬಂದೂಕ ಬಿಡಿ ಬಿಡಿಯಾಗಿ ಬಿದ್ದಿತ್ತು. ಎರಡನೇ ಸಲ ಒಟ್ಟಾಗಿದ್ರು ಹಣವಾಗಿತ್ತು. ಆದ್ರೀಗ ತೋಟ ಸಮೇತ ಸಿದ್ಧವಾಗಿದೆ. ನೀವು ನೆನೆಸಿರೋ ಹಾಗೆ ನಾನಿವತ್ತು ರಣಧೀರನಾಗಿ ಬಂದಿಲ್ಲ, ನಿಮ್ಮ ರಾಧಾ ಕರೆಯೋ ಮುರಳಿಯಾಗಿ ಬಂದಿದ್ದೀನಿ. ಮುರಳಿ? ಮುರಳಿ ಹಳೆ ಪುಸ್ತಕಕ್ಕೆ ಹೊಸ ಹೆಸರಿಟ್ರೆ ಒಳಗಿರೋ ಕಥೆ ಬದಲಾಗೋಗುತ್ತೆ ಅನ್ನೋ ಭ್ರಮೆನಾ? ಅಲ್ಲ, ಪ್ರೀತಿಗೆ ತಲೆ ತಗ್ಸಿದ್ರೆ ರಾಕ್ಷಸ ಕೂಡ ಮನುಷ್ಯನಾಗಬಲ್ಲ ಅನ್ನೋ ನಂಬಿಕೆ. ಬರೀ ಕ್ರೂರತನ ತುಂಬಿದ್ದ ನನ್ನ ಜೀವನದ ಹಳೆ ಪುಸ್ತಕಕ್ಕೆ ನಿಮ್ಮ ಮಗಳು ಬೆಂಕಿ ಇಟ್ಲು. ಈಗ ನನ್ನ ಜೀವನದ ಹೊಸ ಪುಸ್ತಕಕ್ಕೆ ಅವಳೇ ಕಥೆಯಾಗಿ ಬಂದಿದ್ದಾಳೆ. ಈ ಕತೆಗೆ ನೀವೇ ಮುನ್ನುಡಿಯಾಗಬೇಕು. ಮುನ್ನುಡಿ ಅಲ್ಲ, ಮಂಗಳ ಹಾಡ್ತೀನಿ. ಮೊದಲನೇ ಪುಟದಲ್ಲೇ ಮಂಗಳ ಹಾಡ್ತೀನಿ. ಮನುಷ್ಯನ ಕತೆಗೆ ಮಂಗಳ ಹಾಡೋದಕ್ಕೆ ಆ ದೇವರಿಗೊಬ್ಬನಿಗೆ ಸಾಧ್ಯ. ಇದೇ ಗೋಕುಲಾಷ್ಟಮಿ ದಿನ ನಾನು ನಿಮ್ಮನ್ನು ಹೆದರಿಸಿ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿದ್ದೆ. ಆದ್ರೆ ಇವತ್ತು ರಾಧನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ನಾನು ನಿಮ್ಮ ಒಪ್ಪಿಗೆ ಕೇಳೋದಕ್ಕೆ ಬಂದಿದ್ದೀನಿ. ರಾಸ್ಕಲ್, ಎಷ್ಟು ದಿವಸ ನೀನ್ ಜೀವ ಸಹಿತ ಬದುಕೋದಕ್ಕೆ ಬಿಟ್ಟು ತಪ್ಪಿಗೆ ಒಪ್ಪಿಗೆ ಕೇಳ್ತೀಯೇನೋ? ಒಪ್ಪಿಗೆ? ಬೇಡಿ ಬೇಡಿ ಅಪ್ಪಾಜಿ, ನಿಮ್ ಮಗಳು ಪ್ರಾಣ ಇರೋದು ಈ ಮುರಳಿ ಹತ್ರನೇ. ನೀವು ಸಾಯಿಸೋದು ಮುರಳಿನಲ್ಲ, ನಿಮ್ ಮಗಳನ್ನ. ಸಾಯಿಸಿ ಅಪ್ಪಾಜಿ, ಸಾಯಿಸಿ. ಅನಿಶ್ಚಿತವಳೆ, ಇಂಥ ಸಾವಿರಾರು ಜನ ಅಪರಾಧಿಗಳನ್ನ ಅರೆಸ್ಟ್ ಮಾಡಿದ ಕೈಗಳ ಕಣೆ ಅವ್ರದ್ದು. ಅಂಥ ಕೈಗಳಿಗೆ ಇವತ್ತು ಕೊಲೆಗಾರನ ಪಟ್ಟ ಕಟ್ಟಿಯೇನೆ. ಮುರಳಿ, ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಹೊರಟೋಗು. ನಿನಗ್ ಪುಣ್ಯ ಬರುತ್ತೆ, ದಯವಿಟ್ಟು ಇಲ್ಲಿಂದ ಹೊರಟೋಗಪ್ಪ ಪ್ಲೀಸ್. ಮುರಳಿ ಹೋದ್ರೆ ಅವನ ಜೊತೆ ಈ ರಾಧಾನ ಹೋಗ್ಬೇಕಾಗತ್ತೆ. ಇಲ್ಲ ರಾಧಾ, ನಿನ್ನ ಈ ರೀತಿ ಕರ್ಕೊಂಡು ಹೋಗೋದಕ್ಕಲ್ಲ ನಾನು ಇಲ್ಲಿಗೆ ಬಂದದ್ದು. ನೋಡಿಮ್ಮ, ನಾನು ಇಷ್ಟಪಟ್ಟಿದ್ರೆ ನಿಮ್ಮ ಮಗಳನ್ನ 2 ವರ್ಷಗಳ ಹಿಂದೆನೆ ಕರ್ಕೊಂಡು ಹೊರಟೋಗ್ತಿದ್ದೆ. ಆದ್ರೆ ನೀವೇ ನಿಮ್ಮ ಮಗಳನ್ನ ನನ್ನ ಕೈ ಕೊಡ್ಬೇಕು ಅನ್ನೋದೇ ನನ್ನ ಆಸೆ. ಭಿಕ್ಷೆ ಬೇಡದ್ರಲ್ಲೂ ದರ್ಪನೋ? ಹೌದಮ್ಮ, ರಕ್ತದಲ್ಲಿ ಸ್ವಾಭಿಮಾನದ ಗುಣ ಇದ್ರೆ ಮಾತಿನಲ್ಲಿ ದರ್ಪ ಇದ್ದೇ ಇರುತ್ತೆ. ರಕ್ತದಲ್ಲಿ ಸ್ವಾಭಿಮಾನದ ಗುಣ ಇರೋದು ಮರ್ಯಾದಸ್ಥರ ವಂಶದಲ್ಲೋ, ನಿನ್ನಂಥ ಕೊಲೆಗಡಕನ ವಂಶದಲ್ಲ. ನಿನ್ನ ಹೆತ್ತವರ ರಕ್ತದಲ್ಲಿ ಆ ಗುಣ ಇದ್ದಿದ್ರೆ. ಜಗನ್ನಾಥ್, ನಾಲಿಗೆ ಹದ್ದು ಮೀರಿಸಬೇಡಿ. ನನ್ನ ಹೆತ್ತವರ ಬಗ್ಗೆ ನೀವು ಒಂದೇ ಒಂದು ಮಾತು ಹೆಚ್ಚಾಗಿ ಆಡಿದ್ರೆ ನಾನು ಮತ್ತೆ ರಣಧೀರನಾಗಬೇಕಾಗುತ್ತೆ. ನಿಮ್ಮ ಮಗಳ ಮೇಲೆ ಪ್ರಾಣನ ಇಟ್ಕೊಂಡಿದ್ದೀನಿ, ಅದಕ್ಕೆ ನಿಮ್ಮನ್ನು ಸುಮ್ಮನೆ ಬಿಟ್ಟಿದ್ದೀನಿ. ನನ್ನ ಮಗಳ ಮೇಲೆ ನೀನು ಒಂದು ಪ್ರಾಣ ಇಟ್ಕೊಂಡಿದ್ರೆ ನಾನು ಅವಳ ಮೇಲೆ 5 ಪ್ರಾಣನೇ ಇಟ್ಕೊಂಡಿದ್ದೀನೋ. ಅವಳ ಭವಿಷ್ಯನ ಭದ್ರ ಮಾಡೋದಕ್ಕಾಗಿ ನನ್ನ ಜೀವನಾನೇ ಮುಡುಪಾಗಿಟ್ಟಿದ್ದೀನೋ. ಅವಳು ನಾನಂದುಕೊಂಡ ರೀತಿಯಲ್ಲೇ ಬದುಕಬೇಕು. ಅವಳು ಬದುಕೋದನ್ನ ನೋಡಿ ನೀನು ಕೊರಗಬೇಕು, ಕೊರಗಿ ಸಾಯ್ಬೇಕು. ಸಾಯೋ ರೇಸ್ನಲ್ಲಿ ಈ ರಣಧೀರ ತುಂಬಾ ಸರ್ತಿ ಗೆದ್ದಿದ್ದಾನೆ ಮಿಸ್ಟರ್ ಜಗನ್ನಾಥ್. ಹುಲಿಗೆ ಹಸುವಾದ್ರೆ ಸಾಯುತ್ತಿಯ ಹೊರತು ಹುಲ್ಲು ತಿನ್ನೋದಿಲ್ಲ. ನಿಮ್ದು ತುಂಬಾ ದೊಡ್ಡ ಗುಣ ಅಂತ ನಿಮ್ಮ ಮಗಳು ನಿಮ್ಮನ್ನ ಹಾಡು ಹೊಗಳಿದ್ದಾಳೆ. ಆದ್ರೆ ನನ್ನ ತಂದೆ ತಾಯಿಗಳ ತೂಕಕ್ಕೆ ನೀವು ಒಂದು ಕೊಳಗಂಜಿ ಅಷ್ಟು ಕೂಡ ತಗೋದಿಲ್ಲ. ನಾನಿಲ್ಲಿಗೆ ಬಂದದ್ದು ನಿಮ್ಮ ಮಗಳ ಕೈ ಕೇಳೋದಕ್ಕೆ, ಭಿಕ್ಷೆ ಬೇಡೋದಕ್ಕಲ್ಲ. ಅವನಿಗಷ್ಟು ದೊಡ್ಡ ಶಿಕ್ಷೆ ಕೊಡಬೇಡಿ. ಈ ರಾಧಾ ಮುರಳಿಗೆ ಸೇರ್ಬೇಕಾದವಳು, ಅವನಿಗಷ್ಟು ದೊಡ್ಡ ಶಿಕ್ಷೆ ಕೊಡಬೇಡಿ ಅಪ್ಪಾಜಿ. ಶಿಕ್ಷೆ ಅವನಿಗೆ ಮಾತ್ರ ಅಲ್ಲ, ನಿನಗೂ. ನಿನ್ನ ಹಾಗೆ ತಂದೆ ತಾಯಿಗಳ ಆಸೆಗೆ ಬೆಂಕಿ ಇಡೋ ಪ್ರತಿಯೊಬ್ಬರಿಗೂ ಆಕಾಶ ಭೂಮಿಗೆ ಬಿದ್ರು ಚಿಮ್ನಿ ಜೊತೆಯಲ್ಲಿ ನಿನ್ನ ಮದುವೆ ಖಂಡಿತ. ನನ್ನ ಮಾತಿಗೆ ಇಲ್ಲ ಅನ್ನೋ ಮಾತೇ ಈ ಮನೆಯಲ್ಲಿಲ್ಲ. ಈ ಪ್ರೀತಿಯ ಗೆಲ್ಲಲು 1000 ಆತಂಕ. ನನ್ನ ಮಗಳನ್ನ ಕಿಡ್ನಾಪ್ ಮಾಡೋಷ್ಟು ಧೈರ್ಯ ಬಂತ? ನಾನ್ ನಿನ್ ಸುಮ್ಮನೆ ಬಿಡೋದಿಲ್ಲ. ಆನಂದಪ್ಪ, ನೋಡಿದ್ರಲ್ಲೇನಿದೆ? ನನ್ನ ಮಗಳ ಪ್ರಾಣದ ಜೊತೆಯಲ್ಲಿ ಸರಸಾಡ್ತಾ ಇದ್ದಾನೆ ಆ ರಣಧೀರ. ಅವನು ಬದುಕಿರೋದಕ್ಕೆ ನಾನು ಬಿಡೋದಿಲ್ಲ. ನೀವು ಆ ರಣಧೀರನ ಪ್ರಾಣ ತೆಗೆಯೋದಕ್ಕೆ ಮುಂಚೆ ಅಲ್ಲಿ ನಿಮ್ಮ ಮಗಳ ಪ್ರಾಣ ಹಾರೋಗಿರುತ್ತೆ, ಗೊತ್ತಿದ್ಯಾ? ನನ್ನ ಮಗಳ ಸತ್ರು ಚಿಂತೆ ಇಲ್ಲ, ಆ ದ್ರೋಹಿ ಮಾತ್ರ ಬದುಕಿರಬಾರ್ದು. ಅವನಿಗೆ ಶಿಕ್ಷೆ ಕೊಡೋದಕ್ಕೆ ಪೊಲೀಸ್ ಇದೆ, ಕೋರ್ಟ್ ಇದೆ. ಕಾನೂನನ್ನ ನಿಮ್ ಕೈಗೆ ತಗೊಳ್ಳೋದಕ್ಕೆ ನೀವ್ ಯಾರು? ಏನಂದ್ರೆ
ಈ ಕುಟುಂಬದ ಮೇಲೆ ನನಗೂ ಸ್ವಲ್ಪ ಅಧಿಕಾರ ಇದೆ. ಇಂಥ ಸಮಯದಲ್ಲಿ ಬೇಕಾಗಿರೋದು ಆವೇಶ ಅಲ್ಲ, ಆಲೋಚನೆ. ತಡಿ ಶಾಂತಿ. ರಣಧೀರ, ರೆಕ್ಕೆ ಬಿಚ್ಚಿ ಹಾರಾಡ್ತಾ ಇದ್ದೀಯಾ? ನನ್ನ ಗುಂಡಿಗೆ ಸಿಕ್ಕಿ ನೀನು ವಿಲವಿಲ ಅಂತ ಒದ್ದಾಡಿ ಸಾಯ್ದೇ ಇರ್ತೀಯೇನೋ? ಭಾಷಾ ಯಾವತ್ತು ಬಾದ್ಶಾ. IGP ಜಗನ್ನಾಥ್, ಈಗ ಅರ್ಥವಾಯ್ತಾ ಈ ಭಾಷಾ ಹಾಕೋ ಭಾಷಾ ಎಂಥದ್ದು ಅಂತ. ಶಹಬಾಷ್ ರಣಧೀರ, ಶಹಬಾಷ್. ಗೂಂಡ, ಡಾಕು, ಕೇಡಿಗಳ ನನಗ್ ಮೋಸ ಮಾಡಿ ಎತ್ಕೊಂಡ್ ಬಂದ್ ಕಾಡ್ನಲ್ಲಿ ನಿಂತಿದ್ದು ಅಲ್ಲದೆ ನಾವು ಪೊಲೀಸ್ನವರು ಮಿಲಿಟರಿ ಅವರಂತ ಸುಳ್ಳು ಹೇಳ್ತಿದ್ದೀರಾ? ಹೌದಾ? ಹೌದಾ ಆಚೆ? ನಾನ್ ಯಾರು ಅಂತ ಗೊತ್ತು ತಾನೆ? ನಮ್ ತಂದೆಗೆ ಈ ವಿಷಯ ಗೊತ್ತಾದ್ರೆ ನಿಮ್ಮನ್ನ ನಿಂತ ಜಾಗದಲ್ಲಿ ಸಿಂಗ್ ಹಾಕ್ತಾರೆ. ಹೋಗ್ರೋ ಹೋಗ್ ಹೇಳ್ರೋ ನಿಮ್ ಲೀಡರ್ಗೆ. ಸರ್, ಈಕೆ ನಮ್ಮನ್ನ ತಪ್ಪು ತಿಳ್ಕೊಂಡಿದ್ದಾಳೆ. ನಾವು ಡಾಕುಗಳೆಲ್ಲ ಪೊಲೀಸ್ನವರು ಅಂತ ಎಷ್ಟು ಹೇಳಿದ್ರು ನಂಬ್ತಾನೆ ಇಲ್ಲ. ಪೊಲೀಸ್ನವ್ರು ಇಂಥ ಯೂನಿಫಾರ್ಮ್ ನ ಯಾವ ದೇಶದಲ್ಲಿ ಹಾಕೋತಾರೋ ಕೇಡಿಗಳ. ನಿನ್ ಹುಡುಗಾಟ ಎಲ್ಲ ನಿಮ್ ಮನೇಲಿ ಇಲ್ಲಲ್ಲ. ನೋಡು, ಈ ಕೇಡಿಗಳಿಗೆಲ್ಲ ನೀನೇ ಹೆಟ್ಟು ಅಂತ ಕಾಣುತ್ತೆ. ಹೌದಾ? ನಿನಗೆ ನನ್ನ ಹತ್ರ ಇರೋ ಎಲ್ಲ ಒಡವೆಗಳನ್ನೂ ಕೊಟ್ಬಿಡ್ತೀನಿ. ಇನ್ನು ಬೇಕಾದ್ರೆ ನಮ್ಮ ಮನೇಲಿರೋ ಚಿನ್ನ ಬೆಳ್ಳಿ ಎಲ್ಲ ನಿನಗೆ ಕೊಡಿಸ್ತೀನಿ. ದೇವ್ರಾಣಗೂ ಪೊಲೀಸ್ನವ್ರಿಗೆ ನೀನು ಹಿಡ್ಕೊಡಲ್ಲ. ನನ್ನ ನಮ್ ತಂದೆ ಹತ್ರ ಕರ್ಕೊಂಡು ಹೋಗ್ಬಿಟ್ಬಿಡ ಪ್ಲೀಸ್. ನಿಮ್ ತಂದೆ ಹತ್ರ ನಿನ್ನ ಈಗ ಕರ್ಕೊಂಡು ಹೋಗಕ್ಕಾಗೋಲ್ಲ. ಯಾಕೆಂದ್ರೆ ಒಬ್ಬ ದೊಡ್ಡ ಕೊಲೆಗಾರ ನಿನ್ನನ್ನು ಕಿಡ್ನಾಪ್ ಮಾಡ್ತೀನಿ ಅಂತ ನಿಮ್ ತಂದೆಗೆ ಬೆದರಿಕೆ ಹಾಕಿದ್ದಾನೆ. ಅದನ್ನ ತಪ್ಪಿಸೋದಕ್ಕೋಸ್ಕರನೇ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ನಾನು ಪೊಲೀಸ್ ಫ್ಯಾಮಿಲಿನಲ್ಲೇ ಹುಟ್ಟೋಳು, ನನ್ನ ಹತ್ರನೇ ಕಥೆ ಕಟ್ತಾ ಇದ್ದೀರಾ? ನಾಳೆ ಬೆಳಿಗ್ಗೆವರೆಗೂ ವೇಟ್ ಮಾಡು, ಕತೆ ಜೊತೆ ನಿಜಾನೂ ಗೊತ್ತಾಗುತ್ತೆ. ಒನ್ ಮಿನಿಟ್ ಮಿಸ್ಟರ್ ಜಗನ್ನಾಥ್. ನನಗೆ ಗೊತ್ತು ನಿನ್ನ ಹತ್ರ ಒಳ್ಳೆ ಬಂದೂಕಿದೆ, ನಿನ್ನ ಕಣ್ಣಲ್ಲಿ ಒಳ್ಳೆ ಗುರಿ ಇದೆ, ಹಾಗೆ ನನ್ನ ಮೇಲೆ ಭಯಂಕರವಾದ ಉರಿನೂ ಇದೆ. ಆದರೆ ನಿನ್ನ ಮುದ್ದಿನ ಮಗಳು ರಾಧಾ ಅನ್ನೋ ಹಕ್ಕಿ ಈಗ ನನ್ನ ಗೂಡಲ್ಲಿದೆ. ಅವಳ ಪ್ರಾಣ ನನ್ನ ಕೈಲಿದೆ. ಅವಳು ಉಳಿಬೇಕಾದ್ರೆ ನಿನ್ನ ಬಂದೂಕಿನ ಗುರಿ ಬೇರೆ ಕಡೆ ತಿರುಗಿಸು. ಇದೇನ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು? ಬಿಡು ಕೌಸಲ್ಯ. ನನ್ ಮಗಳ ಹೆಣವಾಗಿ ಮನೆಗೆ ಬರೋಕ್ಕಿಂತ ಮುಂಚೆ ಮೊದಲು ನನ್ನನ್ನು ಸಾಯಿಸ್ರಿ. ಇಷ್ಟು ವರ್ಷ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ ಮಗಳೇ ನಿಮಗ್ ಬೇಡ ಆದ್ಮೇಲೆ ನಾನು ಆಗ್ಬೇಕು? ಸಾಯಿಸಿ, ಮೊದಲು ನನ್ನನ್ನು ಸಾಯಿಸಿ. ವಾರೆ ವಾ, ಕಣ್ಣೀರ್ಗೂ ಬಂದೂಗ್ಗೂ ಕರಗದೆ ಇರೋ ಮನುಷ್ಯರೇ ಇಲ್ಲ ಅಂತ ದೊಡ್ಡೋರು ಹೇಳಿರೋದು ಸುಳ್ಳಲ್ಲ. ಹೆಣ್ಣಿನ ಕಣ್ಣೀರಿಗೆ ತುಂಬಾ ಪವರ್ ಇದೆ. ಮಿಸ್ಟರ್ ಜಗನ್ನಾಥ್, ನನ್ನ ಮೊದಲನೇ ಸಲ ಮೀಟ್ ಮಾಡಿದಾಗ ನಿನ್ನ ಬಂದೂಕು ಬಿಡಿಬಿಡಿಯಾಗಿತ್ತು. ಇವತ್ತು ಒಟ್ಟಾಗಿದ್ರು ಬಿದ್ದಿರೋದು ನೋಡು, ಸತ್ತ ಹೆಣದ ಥರ. ಸತ್ತ ಹೆಣ. ಬಿದ್ಬಿಟ್ಟಿದೆ. ನಮ್ ಹೊಟ್ಟೆ ಉರಿಲ್ಲ ಅಂದ್ರೆ ಚಾಪಾಗ್ ತಟ್ಲಿ. ಅಯ್ಯೋ, ನೀನಿಲ್ಲಿಗೆ ದಯಮಾಡಿದ್ದು ಯಾಕಪ್ಪ? ಹೇಳಪ್ಪ. ಹೇಳ್ತೀನಿ ತಡಿ. ಮಿಸ್ಟರ್ ಜಗನ್ನಾಥ್, ನಿಮ್ಮಿಂದ ನಿಮ್ಮ ಮಗಳಿಗೆ ಒಂದು ಮೆಸೇಜ್ ಬೇಕಾಗಿದೆ. ಈ ಕಾಗದದಲ್ಲಿ ನಾನು ಬರೆದಿರೋದನ್ನ ನಿಮ್ಮ ವಾಯ್ಸಲ್ಲಿ ರೆಕಾರ್ಡ್ ಮಾಡ್ಕೊಡ್ಬೇಕು. ನನ್ನ ವಾಯ್ಸ್ ಆದ್ರೆ ಆಗತ್ತಾ? ಆನಂದ್, ಪ್ರೀತಿಯ ರಾಧಾ, ಆದಷ್ಟು ಬೇಗ ನಿನ್ನನ್ನು ಮನೆಗೆ ಕರೆಸ್ಕೋತೀವಿ. ನಿನ್ನ ಕಾವಲು ಕಾಯ್ತಿರೋ ಇನ್ಸ್ಪೆಕ್ಟರ್ ರಣಧೀರ್ ನಿನಗೆ ಮುಂದಿನ ಸೂಚನೆ ಕೊಡೋವರೆಗೂ ನೀನಲ್ಲಿ ಧೈರ್ಯವಾಗಿರಬಹುದು. ಮನೆಯಲ್ಲಿ ಎಲ್ಲರೂ ನಿನಗೆ ಆಶೀರ್ವಾದ ತಿಳಿಸಿದ್ದಾರೆ. ನಿನ್ನ ಅಣ್ಣ ಆನಂದ್. ಓಕೆ, ಇನ್ನೇನ್ ಮಾಡೋದು? ವನವಾಸ ಮಾಡ್ತೀನಿ. ಈ ದೇಶದಲ್ಲಿ ಸೀತೆ ದ್ರೌಪದಿಗೆ ಒಂಥರ ಕಷ್ಟ, ಈ ರಾಧೆಗೆ ಒಂಥರ ಕಷ್ಟ.
ಗುಡ್ ಮಾರ್ನಿಂಗ್ ಸರ್. ಓ ಕಂಗ್ರ್ಯಾಚುಲೇಷನ್ ಕಣಯ್ಯ. ಯಾಕೆ ಸರ್? ಮುಂದಿನ ವಾರ ನಮ್ಮ ಸ್ಟೇಟ್ ನಲ್ಲಿ ನಡೆಯೋ ಇಂಟರ್ನ್ಯಾಷನಲ್ ಬೈಕ್ ಕಾಂಪಿಟೇಷನ್ ಅಲ್ಲಿ ನಮ್ಮ ಫ್ಯಾಕ್ಟರಿ ಪರವಾಗಿ ನಿನ್ನನ್ನು ಸೆಲೆಕ್ಟ್ ಮಾಡಿದ್ದೀವಿ. ನೀನ್ ಅದ್ರಲ್ಲಿ ಗೆಲ್ಲೇಬೇಕು. ನೀನ್ ಗೆದ್ರೆ ನನ್ನ ಬೈಕ್ ಗೆದ್ದ ಹಾಗೆ, ನನ್ನ ಬೈಕ್ ಗೆದ್ರೆ ನಾನು ಗೆದ್ದ ಕಣಯ್ಯ. ಓಕೆ ಓಕೆ ಸರ್. ಗುಡ್ ಲಕ್. ಥ್ಯಾಂಕ್ ಯು ಸರ್. 11ನೇ ಅಂತಾರಾಷ್ಟ್ರೀಯ ಮೋಟಾರ್ ಬೈಕ್ ರ್ಯಾಲಿಗೆ ಸ್ವಾಗತ. ನಂಬರ್ 16 ಕಳೆದ ವರ್ಷದ ಸಿಂಗಪುರ್ ಚಾಂಪಿಯನ್ ಜಿಮ್ಮಿ, ನಂಬರ್ 9 ಅತಿಥೇಯ ರಾಜದೂತ್ ಕಂಪನಿ ಸ್ಪರ್ಧಿ ಮುರಳಿ. ಈ ರ್ಯಾಲಿ ಗೆಲುವಿನ ಫೇವರೇಟ್ಗಳಾಗಿದ್ದಾರೆ. ಇದಲ್ಲದೆ ಇವರೊಂದಿಗೆ ಪ್ರಪಂಚದ ವಿವಿಧ ರಾಷ್ಟ್ರಗಳಿಂದ ಭಾಗವಹಿಸುತ್ತಿರುವ ಸ್ಪರ್ಧಿಗಳ ಹೆಸರುಗಳು ಈ ರೀತಿ ಇದೆ. ನಂಬರ್ 1 ಅಮೆರಿಕ ರಾಷ್ಟ್ರದ ಜೋಸೆಫ್ ಬಿಲ್ಲಿ. ನಂಬರ್ 2 ನ್ಯೂಜಿಲೆಂಡಿನ ಹ್ಯಾಡ್ಲಿ ಮಾರ್ಶ್. ನಂಬರ್ ಏನೋ ಜಗನ್ನಾಥ ನೀನಿಲ್ಲಿ? ನಾನಿಲ್ಲಿರೋದಿರ್ಲಿ, ನೀನೇನೋ ಇಲ್ಲಿ. ನಾನಿಲ್ಲಿರೋದಿರ್ಲಿ, ನನ್ನ ಫ್ಯಾಕ್ಟರಿ ಮೋಟರ್ ಬೈಕ್ ನೋಡಲ್ಲಿ ರ್ಯಾಲಿನಲ್ಲಿ. ಅದ್ರ ಪಕ್ಕದಲ್ಲಿ ನೋಡಲ್ಲಿ ನನ್ನ ಭಾವಿ ಅಳಿಯ ಹೊಸ ಮೋಟರ್ ಬೈಕಲ್ಲಿ. ಲಾಸ್ಟ್ ಪ್ರೈಸ್ ಅದು ಹೋಂಡಾ ಕಣು. ನನ್ನ ಜಾಂಡಾ ಮುಂದೆ ನೀನು ಹೋಂಡಾ ಎಲ್ಲ ಬೋಂಡಾ ಆಗ್ಬಿಡ್ತೋ. ಏನೇನ್ ಪಂದ್ಯ? ನನ್ನ ಬೈಕ್ ಗೆದ್ರೆ ನಾನು ಪಾರ್ಟಿ ಕೊಡಿಸ್ತೀನಿ. ನೀನೇ ಚೀಫ್ ಗೆಸ್ಟ್ ಆಗಿರ್ತೀಯ. ನೀನ್ ರೆಡಿ ಇದೀಯಾ? ಓಕೆ. ಸ್ಪರ್ಧೆ ಆರಂಭವಾಗುವ ಗಳಿಗೆ ಹತ್ತಿರವಾಗ್ತಾ ಇದೆ. ಸ್ಪರ್ಧಿಗಳು ತಮ್ಮ ವಾಹನಗಳ ಮೇಲೆ ಕುಳಿತು ಸಿದ್ಧವಾಗಿದ್ದಾರೆ. ಸ್ಪರ್ಧಿಗಳು ತಮ್ಮ ಹೋರಾಟ ಆರಂಭಿಸಿದ್ದಾರೆ. ಕ್ರೀಡಾಂಗಣ ಮೊದಲ ಸುತ್ತನ್ನು ಕ್ರಮಿಸುತ್ತಾ ಪ್ರೇಕ್ಷಕರ ಉತ್ಸಾಹವನ್ನು ಇಮ್ಮಡಿಗೊಳಿಸುತ್ತಾ ಹೊರಟಿದ್ದಾರೆ. ಕ್ರೀಡಾಂಗಣದಿಂದ ಹೊರಕ್ಕೆ ಹೋಗುವ ಪರೀಕ್ಷೆಗಳನ್ನು ದಾಟಿ ಹೆದ್ದಾರಿಗೆ ಆಗಮಿಸುವ ಆವೇಗದಿಂದ ವಾಯುವೇಗದಿಂದ ಹೊರಟಿದ್ದಾರೆ ಈ ಸ್ಪರ್ಧಿಗಳು. ನಂಬರ್ 16 ಮುಂದೆ ಇದೆ. ನಂಬರ್ 9 16 ನಿಂಬಲಿಸುತ್ತಿದೆ. ಈಗ 16 ಹಿಂದೆ ಹಾಕಿ 9 ಎಲ್ಲರಿಗಿಂತ ಮುಂದೆ ಹೋಗುತ್ತಿದೆ. 9 ನಂಬರ್ 9 ಮುಂದೆ ಬಂದು ಎಲ್ಲರಿಗೂ ಹಿಂದೆ ಹಾಕಿದೆ. ಈಗ ಜಪಾನ್ನ ಶಿಸುಸು ನಿವಾಸ್ ಅವರ ಮೋಟರ್ ಬೈಕ್ ಕೆಳಗೆ ಬಿದ್ದಿದೆ. ನಂಬರ್ 9 ಹಿಂದೆ ಹಾಕಿ 16 ಈಗ ಮುಂದೆ ಬರುತ್ತಿದೆ. 16 ಎಲ್ಲರಿಗಿಂತ ಮುಂದೆ ಬಂದಿದೆ. 9 ಹಿಂದೆ ಬಿದ್ದಿದೆ. ಈಗ ನಮ್ಮೆಲ್ಲರ ಎಣಿಕೆಯಂತೆ ಸಿಂಗಪುರ್ ಚಾಂಪಿಯನ್ ಜಿಮ್ಮಿ ಅವರ ಮೋಟಾರ್ ಬೈಕ್ ನಂಬರ್ 16 ಎಲ್ಲರಿಗಿಂತಲೂ ಮುಂದೆ ಇದೆ. ಎಲ್ಲರಿಗಿಂತಲೂ ಮುಂದೆ ನಂಬರ್ 16 ಮುಂದೆ 9 ಹಿಂದೆ ನಿಂತಿದೆ. 9 ಹಿಂದೆ ನಿಂತಿದೆ. ಮುಂದೆ ಬರಲು ಪ್ರಯತ್ನ ಮಾಡ್ತಾ ಇದೆ. ನಂಬರ್ 9 ಎಲ್ಲರಿಗಿಂತ ಮುಂದೆ ಇದೆ. ಈಗ 16 ಹಿಂದೆ ಹಾಕಿ ಮುಂದೆ ಬರ್ತಾ ಇದೆ. ನಂಬರ್ 9 ಎಲ್ಲರಿಗಿಂತ ಮುಂದೆ ಬರ್ತಾ ಇದೆ. 16 ಹಿಂದೆ ಹಾಕಿ ತೀರಾ ಹಿಂದೆ ಹಾಕಿದೆ. ವಿಜಯಲಕ್ಷ್ಮಿ ಎಷ್ಟು ಚಂಚಲೆ ಆಗಿದ್ದಾಳೆ ನೋಡಿ. 16 ಹಿಂದೆ ಹಾಕಿ ನಂಬರ್ 9 ವೇಗವಾಗಿ ಸಾಗ್ತಾ ಇದೆ. ಈ ಜಯದಮಾಲಿ ಯಾರ ಕೊಳ್ಳಿಗೆ ಬೀಳುವುದು ಕಾದು ನೋಡಬೇಕಾಗಿದೆ. ವಿಜಯಕ್ಕಾಗಿ ಹೋರಾಟ, ದಾಖಲೆಗಳಿಗಾಗಿ ಹೋರಾಟ, ರೋಮಾಂಚನದ ಕ್ಷಣಗಳಿಗಾಗಿ ಹೋರಾಟ. 9 ಎಲ್ಲರಿಗಿಂತ ಮುಂದೆ ಇದೆ. 16 ಹಿಂದೆ ಬಿದ್ದಿದೆ. ಈಗ ಗೆಲ್ಲಬಹುದು. ಸಾಹಸಿಗಳ ಇತಿಹಾಸದಲ್ಲಿ ಮೊದಲಿಗೆ ನಿಲ್ಲಬಹುದು.